10 ನಿಮಿಷದಲ್ಲಿ ಮಾಡಬಹುದಾದಂತಹ ಅವಲಕ್ಕಿಯ ಶೀರಾ ಇವತ್ತು ತೋರಿಸ್ತಾ ಇದ್ದೇನೆ. ನೈವೇದ್ಯ ಸಹ ಮಾಡಿ ದೇವರಿಗೆ ಇದನ್ನು ಅರ್ಪಿಸಬಹುದು. ಒಂದು ಪಾತ್ರೆಗೆ ನಾನಿಲ್ಲಿ 1.5 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಒಂದು ಅಚ್ಚು ಬೆಲ್ಲ ನೋಡಿ ಇದನ್ನು ತುರಿದು ನಾನಿಲ್ಲಿ ಹಾಕ್ತಾ ಇದ್ದೇನೆ, ಅಥವಾ ಜಜ್ಜಿ ಸಹ ಹಾಕ್ಕೊಳ್ಬಹುದು. ಅದರಲ್ಲಿ ಸಾಧಾರಣ ಒಂದು ಕಪ್ಪಿನಷ್ಟು ಇದೆ. ಸ್ವಲ್ಪ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಬಹುದು, ಆದರೆ ಇದು ಸರಿ ಆಗ್ತದೆ. ಯಾಕಂದರೆ 2 ಕಪ್ಪಿನಷ್ಟು ಅವಲಕ್ಕಿಯಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ಈಗ ಇದನ್ನು ನಾನೀಗ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಯಾಕಂದರೆ ಅದರಲ್ಲಿ ಕೆಲವು ಸಲ ಸಣ್ಣ ಸಣ್ಣ ಕಸಕಡ್ಡಿಗಳಿರ್ತದೆ. ಅದಕ್ಕಾಗಿ ನಾನು ಬೆಲ್ಲವನ್ನು ಈ ರೀತಿ ನೀರಲ್ಲಿ ಕುದಿಸ್ತಾ ಇದ್ದೇನೆ. ಚೆನ್ನಾಗಿ ಕುದಿದು ಬೆಲ್ಲ ಎಲ್ಲ ಕರಗಲಿ. ಒಂದು 5 ನಿಮಿಷ ಕುದಿಸಿದರೆ ಸಾಕು, ಜಾಸ್ತಿ ಬೇಡ. ನಾನಿಲ್ಲಿ ನೋಡಿ 2 ಹಿಡಿಯಷ್ಟು, ಅಂದರೆ ಒಂದು 3 ಕಪ್ಪಿನಷ್ಟು ತೆಳು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ನೀರಲ್ಲಿ ನೆನೆಸಲಿಕ್ಕಿಲ್ಲ. ಇದಕ್ಕೊಂದು ಸಲ ಪೈಪಲ್ಲಿ ನೀರಲ್ಲಿ ಒಂದು ಸಲ ಬಿಟ್ಟು ತೊಳೆದ್ರೆ ಸಾಕು. ಜಾಸ್ತಿ ಹೊತ್ತು ನೀರಲ್ಲಿಟ್ಟರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ನೀರನ್ನು ತುಂಬ ಎಳ್ಕೊಂಡಿರ್ತದೆ. ಇಲ್ಲಿ ಬೆಲ್ಲದ ನೀರನ್ನು ನೋಡಿ ನಾನು ಸ್ಟ್ರೈನ್ ಮಾಡ್ತಾ ಇದ್ದೇನೆ. ಇದು ಒಂದೇ ಒಂದು ಸಲ ತೊಳೆದಂತಹ ಅವಲಕ್ಕಿ ನೋಡಿ, 3 ಕಪ್ಪಿದ್ದದು ಒಂದೇ ಮುದ್ದೆ ಆಗಿದೆ ನೋಡಿ. ಈಗ ನೆನೆಸಲಿಲ್ಲ ನಾನು. ಇದಕ್ಕೆ 1 ಹಿಡಿಯಷ್ಟು, ಅಂದರೆ ಸಾಧಾರಣ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಸಣ್ಣದಾಗಿ ತುರಿದ ತೆಂಗಿನಕಾಯಿ. ಇದು ಫ್ರೆಶ್ ತೆಂಗಿನ ತುರಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಇದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಸ್ತಾ ಇದ್ದೇನೆ. ತುಪ್ಪ ನಂತರ ಹಾಕುವ, ಇದಕ್ಕೀಗ ಹಾಕುವ ಅಗತ್ಯ ಇಲ್ಲ. ಇನ್ನು ಹಬ್ಬ ಬರ್ತಾ ಇದೆ, ಆವಾಗ ನಾವು ದೇವರಿಗೆ ನೈವೇದ್ಯದ ರೂಪದಲ್ಲಿ ಸಹ ಇದನ್ನು ನಾವು ಇಡಬಹುದು. ಮನೆಯಲ್ಲೇ ಇದ್ದ ಸಾಮಗ್ರಿ ಬಳಸಿ ಮಾಡೋದ್ರಿಂದ ಖರ್ಚು ಸಹ ಜಾಸ್ತಿ ಇಲ್ಲ ಇದಕ್ಕೆ. ಮತ್ತು ಪಕ್ಕನೆ 10 ನಿಮಿಷದಲ್ಲಿ ಆಗ್ತದೆ. ಒಂದು 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ. ಇದಕ್ಕೆ ನಾನೀಗ ಸ್ವಲ್ಪ ಗೇರು ಬೀಜ ಹಾಕ್ತಾ ಇದ್ದೇನೆ ನೋಡಿ. ನೀವು ಗೇರು ಬೀಜ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಬಹುದು. ನಾನಿಲ್ಲಿ ಒಂದು 6-7 ಗೇರು ಬೀಜವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಬ್ರೌನ್ ಆಗ್ತಾ ಬರುವಾಗ ದ್ರಾಕ್ಷಿ, ಅದು ಸಹ ಅಷ್ಟೇ ಒಂದು 2 ಚಮಚದಷ್ಟು, ಅಂದರೆ ಸಾಧಾರಣ ಒಂದು 10-15 ದ್ರಾಕ್ಷಿಯನ್ನು ಹಾಕಿ, ದ್ರಾಕ್ಷಿ ಗುಂಡಗಾಗ್ತದೆ ನೋಡಿ, ಅಲ್ಲಿವರೆಗೆ ಫ್ರೈ ಮಾಡಿ ನಂತರ ಇದನ್ನು ಬೆಲ್ಲ ಅವಲಕ್ಕಿಯ ಮಿಶ್ರಣಕ್ಕೆ ಹಾಕಿದರೆ ಅವಲಕ್ಕಿಯ ಶೀರಾ ರೆಡಿ ಆಯಿತು. ಪಕ್ಕನೆ ಮಾಡಬಹುದು, ಸುಲಭ ವಿಧಾನದಲ್ಲಿ ಮಾಡಿದಂತಹ ಅವಲಕ್ಕಿ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನಿದನ್ನು ನೈವೇದ್ಯದ ರೂಪದಲ್ಲಿ ಮಾಡಿದ್ದೇನೆ. ಹಾಗಾಗಿ ನೋಡಿ, ಇದನ್ನೊಂದು ಸಣ್ಣ ಬೌಲಲ್ಲಿ ಹಾಕಿ ತುಳಸಿ ಇಟ್ಟು ದೇವರಿಗೆ ಸಮರ್ಪಿಸ್ತಾ ಇದ್ದೇನೆ. ನೀವು ಸಹ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.